ಹಾಯ್ ಹಲೋ ನಮಸ್ಕಾರ. ಇವತ್ತು ಚಿಕನ್ ಲಿವರ್ ಡ್ರೈ ಮಾಡುವ. ಅದು ಹೇಗೆ ಮಾಡೋದು ಅಂತ ನಾನು ಹೇಳಿಕೊಡ್ತೇನೆ ನೋಡಿ. ಫಸ್ಟಿಗೆ ಒಂದು ಅರ್ಧ kg ಲಿವರ್ ತಗೊಂಡಿದ್ದೇನೆ ನೋಡಿ, ಎಷ್ಟು ಚೆಂದ ಉಂಟು ಅಂತ ಪೀಸ್ ಎಲ್ಲ. ಇದೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಾಯ್ತು ನಾವು. ಅರ್ಧ kg ಉಂಟು ಇದರಲ್ಲಿ. ಆಮೇಲೆ ಒಂದು ಈರುಳ್ಳಿ ದೊಡ್ಡದು ತಗೊಂಡಿದ್ದೇನೆ, ಮತ್ತೊಂದು ಸಣ್ಣದು ಟೊಮೆಟೊ, ಮತ್ತು ಇದು ಗೊತ್ತಲ್ಲ ಕರಿಬೇವು, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದು ಪ್ಯಾಕೆಟನ್ನೇ ತೋರಿಸ್ತಿದ್ದೇನೆ. ಆಮೇಲೆ ಅರಶಿನ ನೋಡಿ, ನಾ ಎಲ್ಲ ಡಬ್ಬದಲ್ಲಿ ತೋರಿಸ್ತೇನೆ ಆಯಿತಾ. ಮತ್ತು ಬೇರೆ ಪಾತ್ರಕ್ಕೆ ಹಾಕಿದರೆ ಮತ್ತೆ ತೊಳಿಬೇಕಲ್ಲ ಅದಕ್ಕೆ. ಆಮೇಲೆ ಇದು ಕಾಶ್ಮೀರಿ ಚಿಲ್ಲಿ ಪೌಡ್ರು, ಆಮೇಲೆ ಇದು ಪೆಪ್ಪರ್ ಪೌಡ್ರ್ ತಗೊಳ್ಬೇಕು. ಆಮೇಲೆ ಇದು ಮನೆಯಲ್ಲೇ ಮಾಡಿದ್ದಾಯ್ತಾ ಕೊತ್ತಂಬರಿ ಹುಡಿ ನೋಡಿ ಯಾವ ಥರ ಬಂದಿದೆ ಅಂತೇಳಿ. ಆಮೇಲೆ ಸ್ವಲ್ಪ ಜೀರಿಗೆ ಹುಡಿ, ಇದು ಸಹ ನಾವು ಹುಡಿ ಮಾಡಿ ಇಟ್ಕೊಂಡದ್ದು ಇಷ್ಟು. ಆಮೇಲೆ ಏನೆಲ್ಲ ಬೇಕು ಅಂತಿಲ್ಲ. ಆಮೇಲೆ ಮೇಯ್ನಾಗಿ ಉಪ್ಪು ಬೇಕು, ಆಮೇಲೆ ಲಿಂಬೆ ಹುಳಿ ರಸ ಸ್ವಲ್ಪ ಬೇಕು. ಆಮೇಲೆ ಏನೆಲ್ಲ ಬೇಕು ಅಂತ ಆಮೇಲೆ ಮಾಡಬೇಕಾದ್ರೆ ನಾನು ತೋರಿಸ್ತೇನೆ. ಇವಾಗ ಬನ್ನಿ ನಾವು ಯಾವ ಥರ ಮಾಡೋದು ಅಂತ ನಾನು ಹೇಳ್ಕೊಡ್ತೇನೆ, ಬನ್ನಿ. ಈಗ ಫಸ್ಟಿಗೆ ಆಯಿಲ್ ಹಾಕಬೇಕು ನೋಡಿ, ಈ ಥರ ಒಂದು 2 ಸ್ಪೂನ್ ಸಾಕು. ಸ್ವಲ್ಪ ಬಿಸಿ ಆಗ್ತದೆ ನೋಡಬೇಕು. ಬಿಸಿ ಆದಮೇಲೆ ಈರುಳ್ಳಿ ಹಾಕಬೇಕು. ಈಗ ಫಸ್ಟಿಗೆ ಈರುಳ್ಳಿ ಹಾಕ್ತೇನೆ. ಈರುಳ್ಳಿ ಹಾಕಿ ಸ್ವಲ್ಪ ಎಲ್ಲ ಫ್ರೈ ಮಾಡಬೇಕು ಇದನ್ನು. ಫ್ರೈ ಒಳ್ಳೆದಾದರೆ ಟೇಸ್ಟ್ ಚೆಂದ ಬರ್ತದೆ. ಅದಕ್ಕೆ ಸ್ವಲ್ಪ ಬ್ರೌನ್ ಆದರೆ ಸಾಕಷ್ಟೆ. ಈಗ ಸ್ವಲ್ಪ ಬ್ರೌನ್ ಬಂದಿದೆ, ಹಾಗೆ ನಾನು ಕಟ್ ಮಾಡಿದ ಟೊಮೆಟೊ ಅಂತ ಹಾಕ್ತೇನೆ. ಇದು ಟೊಮೆಟೊ ಎಲ್ಲ ಸ್ವಲ್ಪ ಬೇಯಬೇಕು ಒಳ್ಳೆ, ಅಲ್ಲಿವರೆಗೆ ನಾವು ಬೇಯಿಸ್ತಾ ಇರಬೇಕು. ಮತ್ತು ನೋಡಿ, ಈಗ ಟೊಮೆಟೊ ಮತ್ತು ಈರುಳ್ಳಿ ಚೆನ್ನಾಗಿ ಬೆಂದಿದೆ. ಅದಕ್ಕೆ ಈಗ ಕರಿಬೇವು ಸೊಪ್ಪು ಹಾಕ್ತೇನೆ ನೋಡಿ. ನಾನು ಎಲ್ಲ ಇದು ಕ್ಲೀನ್ ಮಾಡಿ ಇಟ್ಟದ್ದು ನೋಡಿ. ಸೊ ಇದನ್ನೆಲ್ಲ ಹಾಕ್ತೇನೆ ನೋಡಿ. ಹಾಕಿದ್ರೆ ಒಳ್ಳೆ ಘಮ 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 ಅಂತ ಬರ್ತದೆ ನೋಡಿ. ಈ ಥರ ಇದು ಹಾಕಿ ಈಗ ಫಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಒಂದು ಸ್ಪೂನ್ ಸಾಕು ನೋಡಿ, ಈ ಥರ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ಅರಿಶಿನ ಹಾಕಬೇಕು. 1 ಸ್ಪೂನ್ ಹಾಕುವ. 1 ಸ್ಪೂನ್ ಬೇಕು ಅಂತ ಇಲ್ಲ, ಒಂದು ಅರ್ಧ ಸ್ಪೂನ್ ಸಹ ಸಾಕಾಗ್ತದೆ ಅದು ಅರಿಶಿನ. ಆಮೇಲೆ ಕೊತ್ತಂಬರಿ ಹುಡಿ, ಒಂದು 2 ಸ್ಪೂನು ಕೊತ್ತಂಬರಿ ಹುಡಿ ನೋಡಿ, ಈ ಥರ ಮಾಡಬೇಕು. ಆಮೇಲೆ ಅರಿಶಿನ ಹುಡಿ 1 ಸ್ಪೂನ್ ಸಾಕು, ಮತ್ತು ಖಾರ ಜಾಸ್ತಿ ಆಗ್ತದಲ್ಲ ಅದಕ್ಕೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹೀಗೆ ನೋಡಿ, ಇದರ ಸ್ಮೆಲ್ ಹಸಿ ವಾಸನೆ ಹೋಗ್ಲಿಕ್ಕೋಸ್ಕರ ನಾನು ಫ್ರೈ ಮಾಡಿದೆ. ಈಗ ಸ್ವಲ್ಪ ನೀರು ಹಾಕ್ತೇನೆ. ಸ್ವಲ್ಪ ನೀರು ಹಾಕಿ ಇದು ಮಾಡಬೇಕು. ಇನ್ನೊಂಚೂರು ನೀರು. ಈಗ ನೋಡಿ, ಲಿವರನ್ನು ಹಾಕಬೇಕು. ಸ್ವಲ್ಪ ಕುದೀತಾ ಇದೆ. ಕುದಿ ಬರುವಾಗ ಲಿವರನ್ನೆಲ್ಲ ಹಾಕಿ ಒಳ್ಳೆ ಮಿಕ್ಸ್ ಮಾಡಬೇಕು. ಈಗ ಸ್ವಲ್ಪ ಘಮ ಘಮ ಬರ್ತಾ ಉಂಟು. ಗೊತ್ತಿಲ್ಲ ಯಾವ ಥರ ಆಗ್ತಿದೆ ಅಂತೇಳಿ ನೋಡಿ.
ಇದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ. ಈ ಥರ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸಬೇಕು. ಮಿಕ್ಸ್ ಮಾಡಿದ್ಮೇಲೆ ಒಂದು 2 ಸ್ಪೂನಷ್ಟು ಉಪ್ಪು ಹಾಕಬೇಕು. ಆಮೇಲೆ ನೋಡಬೇಕು ಟೇಸ್ಟ್ ಬರ್ತದಾ ಇಲ್ವಾ ಅಂತೇಳಿ. ಉಪ್ಪು ಜಾಸ್ತಿನೂ ಹಾಕಬಾರ್ದು, ಅದಕ್ಕೆ ಟೇಸ್ಟ್ ಮಾಡ್ತಾ ಇರಬೇಕು. ಆಗ ಈ ಥರ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಒಂದು 10 ನಿಮಿಷ ಬೇಯಲಿಕ್ಕೆ ಬಿಡಬೇಕು. ಈ ಥರ ಮಾಡಿ ಒಂದು 10 ನಿಮಿಷ ಬೇಯಲಿಕ್ಕೆ ಬಿಡುವ. ಒಳ್ಳೆ ಕುದಿ ಬರ್ತಾ ಉಂಟು. ಈಗ ಸರಿ ಬೆಂದಿದೆ ನೋಡಿ ಈ ಥರ. ಈಗ ಸ್ವಲ್ಪ ಒಂದು ಸ್ಪೂನಷ್ಟು ಜೀರಿಗೆ ಹುಡಿ ಹಾಕಬೇಕು ನೋಡಿ. ಜೀರಿಗೆ ಹುಡಿ ಹಾಕಿ ಒಳ್ಳೆ ಮಿಕ್ಸ್ ಮಾಡಬೇಕು. ಆಮೇಲೆ ಪೆಪ್ಪರ್ ಹುಡಿ ನೋಡಿ 1 ಸ್ಪೂನು ಹಾಕಿ ಒಳ್ಳೆ ಮಿಕ್ಸ್ ಮಾಡಬೇಕು. ಈಗ ಒಂಚೂರು ಒಂದು ಅರ್ಧ ಸ್ಪೂನಷ್ಟು ಲಿಂಬೆ ಹುಳಿ ಹಾಕಿ, ಅಂದರೆ ಟೇಸ್ಟ್ ಬರಲಿಕ್ಕೆ. ಈ ಥರ ಮಿಕ್ಸ್ ಮಾಡಿ ಆಮೇಲೆ ಇದು ಇವಾಗ ಕುದೀತಾ ಇದೆ ಅಲ್ಲ, ಆಮೇಲೆ ಸ್ವಲ್ಪ ಹೊತ್ತು ಆಫ್ ಮಾಡಿ, ಗ್ಯಾಸೆಲ್ಲ ಆಫ್ ಮಾಡಿದರೆ ಇದು ಡ್ರೈ ಆದ್ರಷ್ಟಕ್ಕೆ ಡ್ರೈ ಆಗ್ತದೆ. ಆಮೇಲೆ ನೋಡಿ ಈ ಥರ ಒಳ್ಳೆ ಸ್ಮೆಲ್ಲೆಲ್ಲ ಒಳ್ಳೆ ಬರ್ತಾ ಉಂಟು, ಜೋರು ಹಸಿ ಆಗ್ತಾ ಉಂಟು. ಈಗ ನೋಡಿ, ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕುವ. ಸ್ವಲ್ಪ ಮಿಕ್ಸ್ ಮಾಡಿದರೆ ಸಾಕು. ಈಗ ನೋಡಿ ರೆಡಿ ಆಗಿದೆ. ಒಂದು ಸ್ವಲ್ಪ ಹೊತ್ತೊಂದು 10 ನಿಮಿಷ ಬಿಟ್ಟರೆ ಫುಲ್ ಡ್ರೈ ಬರ್ತದೆ. ಅದು ಆಮೇಲೆ ತೋರಿಸ್ತೇನೆ ನಾನು. ಟೇಸ್ಟ್ ಸಹ ಹೇಗಿದೆ ಅಂತೇಳಿ ತೋರಿಸ್ತೇನೆ ನಾನು. ಮತ್ತು ನಿಮಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೇನೆ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆಮೇಲೆ ಹೆಚ್ಚಾಗಿ ವಿಡಿಯೋ ಹಾಕ್ತಾ ಇರ್ತೇನೆ. ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೇನೆ ನಾನು. ನಿಮಗೆ ಇಷ್ಟ ಆಗ್ಬೋದು. ಓಕೆ, ಥ್ಯಾಂಕ್ ಯು. ಆಮೇಲೆ ಟೇಸ್ಟ್ ಮಾಡುವಾಗ ನಾನು ತೋರಿಸ್ತೇನೆ ಯಾವ ಥರ ಇದೆ ಅಂತ ಹೇಳಿ, ಆಯಿತಾ? ಓಕೆ, ಅಲ್ಲಿವರೆಗೆ ವೆಯ್ಟ್ ಮಾಡ್ತಾ ಇರಿ. ಒಂದು 10 ನಿಮಿಷ ಅಷ್ಟೇ ವೆಯ್ಟ್ ಮಾಡಿ. ಓಕೆ, ಬಾಯ್. ಇದು ನೋಡಿ ರೊಟ್ಟಿ ಮತ್ತು ಆವಾಗ ಲಿವರ್ ಮಾಡಿದ್ದಲ್ಲ ಅದು. ಲಿವರ್ ಹೇಗಿದೆ ಅಂತ ಟೇಸ್ಟ್ ಮಾಡ್ತೇನೆ. ಸೂಪರ್ ಆಗಿದೆ. ಹುಳಿ, ಉಪ್ಪು, ಖಾರ ಎಲ್ಲ ಕರೆಕ್ಟ್ ಇದೆ. ನೀವು ಸಹ ಟ್ರೈ ಮಾಡಿ ನೋಡಿ. ಇದೇ ಥರ ಮಾಡಿ, ಸೇಮ್ ಒಳ್ಳೆ ಟೇಸ್ಟ್ ಬರ್ತದೆ. ಮತ್ತು ನಿಮಗೆ ವಿಡಿಯೋ ಎಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಸೂಪರ್. ಥ್ಯಾಂಕ್ ಯು. ಬಾಯ್, ಆಯಿತಾ?